ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಸ್ಪೆಷಲ್ ವಿಡಿಯೋದಲ್ಲಿ ನಾವು ನೋಡ್ಕೊಂಡು ಬರೋಣ ಪಾನಿಪುರಿಗೆ ಬೇಕಾಗಿರುವಂಥ ಸ್ಟಫ್ ಮತ್ತು ಪಾನಿಯನ್ನು ಹೆಂಗೆ ಮಾಡೋದು ಅಂತ ಹೇಳಿ. ಪಾನಿಪುರಿನ ನಾವು ಆಚೆ ಕಡೆಯಿಂದ ತಂದಿದ್ವಿ, ಸೇಬ್ನು ಆಚೆ ಕಡೆನೇ ತಂದಿದ್ದು. ಸೊ ಇವಾಗ ನಾವು ಜಸ್ಟ್ ಅದಕ್ಕೆ ಬೇಕಾಗಿರುವಂಥ ಸ್ಟಫ್ ಮತ್ತು ಪಾನಿ ಅದನ್ನು ಮಾಡ್ಕೊಂಡು ಬರೋಣ. ಸೊ ಮೊದಲಿಗೆ ಒಂದು ಕುಕ್ಕರಲ್ಲಿ ಒಂದು 4 ಆಲೂನ ಕಟ್ ಮಾಡಿ ಅದ್ರ ಜೊತೆ ನೆನೆಸಿಟ್ಟಿರುವಂಥ 1 ಕಪ್ ಕಡಲೆ ಕಾಳನ್ನು ಅದರೊಳಗೆ 3 ವಿಸಿಲ್ನ ಹೊಡೆಸ್ಕೊತೀವಿ. ಸೊ ಕುಕ್ಕರ್ ಸೀಟಿ ಹೊಡೆಯೋದ್ರೊಳಗೆ ನಾವು ಪಾನಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊತಿದ್ದೀನಿ. ಅದರಲ್ಲಿ ಧನಿಯಾ ಮತ್ತು ಜೀರಿಗೆನ ಸ್ವಲ್ಪ ಹುರ್ಕೊಂಡು ಅದನ್ನ ಪೌಡ್ರ್ ಮಾಡ್ಕೋಬೇಕು. ಅದು ಭಾಳ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟು ಪಾನಿಗೆ. ಇವಾಗ ಪಾನಿ ಮಾಡೋಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು 2-3 ಮೆಣಸಿನ್ಕಾಯಿ ಮತ್ತು ಮಿಂಟ್ ಲೀವ್ಸು, ಕೊತ್ತಂಬರಿ ಇದ್ದರೆ ಅದನ್ನ ಹಾಕೋಬೋದು. ನಾವು ಕೊತ್ತಂಬರಿ ಇರಲಿಲ್ಲ, ಮಿಸ್ ಮಾಡಿದ್ವಿ. ಸೊ ಬೆಳ್ಳುಳ್ಳಿ ಪೀಸಸ್ಸು ಮತ್ತು ಶುಂಠಿ ಪೀಸಸ್ ಹಾಕೊಳ್ಳಿ. ನಿಮಗೆ ಎಷ್ಟು ಬೇಕು ಅಷ್ಟರಲ್ಲಿ ಹಾಕೋಬೋದು. ನಾವು ಇದನ್ನ ಎಕ್ಸ್ಟ್ರಾನೇ ಮಾಡಿದ್ವಿ, ಅಂದರೆ ಇದೇನಿದೆ ಮಸಾಲೆನ ಇದರಲ್ಲಿ ಹಾಫ್ ಮಾತ್ರ ನಾವು ಯೂಸ್ ಮಾಡಿರೋದು. ಸೊ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲೆ ಸ್ವಲ್ಪನೇ ನೀರು ಹಾಕಿ ಸ್ವಲ್ಪ ನೀರು ಹಾಕ್ತಾನೆ ನೀವು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಗ್ರೈಂಡ್ ಮಾಡಿದ್ಮೇಲೆ ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಒಂದು ಕಡೆ. ನೆಕ್ಸ್ಟ್ ಇವಾಗ ಕುಕ್ಕರ್ ಸೀಟಿ ಆಗಿದೆ. ಸೊ ಕಾಳೆಲ್ಲ ನೆಂದಿದೆ. ಆಮೇಲೆ ಹುಣಸೆ ಹಣ್ಣು ನೆನೆ ಇಟ್ಟಿದ್ವಿ ನಾವು ಮುಂಚೆನೇ. ಸೊ ಇಷ್ಟು ಹುಣಸೆ ಹಣ್ಣು ಬೇಕಾಗುತ್ತೆ ಒಂದು ಸಲಕ್ಕೆ. ಈಗ ನೆನೆಸಿಟ್ಟಿರೋ ಹುಣಸೆ ನೀರನ್ನು ನಾವು ಆ ಮಸಾಲೆಯಲ್ಲಿ ಸೋಸ್ಕೊಂಡ್ಬಿಡೋಣ. ಸೋಸ್ಕೊಂಡು ತೆಗೆದ್ಬಿಟ್ರೆ ಆ ಸಿಪ್ಪೆ ಅದೇನಿರುತ್ತೆ ಅದೆಲ್ಲ ಯಾವುದೂ ಬರೋದಿಲ್ಲ ಬಾಯಲ್ಲಿ. ಸೊ ಇವಾಗ ಇಷ್ಟು ರೆಡಿಯಾಗಿದೆ. ಇದಕ್ಕೆ ಇನ್ನೂ ಸ್ವಲ್ಪ ಡೈಲ್ಯೂಟ್ ಮಾಡೋಕ್ಕೆ ನಾವು ನೀರು ಹಾಕಬೇಕು. ಇದ್ರ ಜೊತೆ ಸ್ವಲ್ಪ ಐಸ್ ಕ್ಯೂಬ್ಸನ್ನು ಹಾಕ್ಕೊಂಡಿದ್ವಿ, ಸ್ವಲ್ಪ ಕೋಲ್ಡ್ ಆಗಿರಲಿ ವಾಟರ್ ಅಂತ ಹೇಳಿ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ನಾವು ಅದೇನು ಹುರಿದಿಟ್ಕೊಂಡಿದ್ವಲ್ಲ ಧನಿಯಾ ಮತ್ತು ಜೀರಿಗೆ ಪೌಡರ್ ಅದನ್ನು ಹಾಕಿದ್ವಿ 1 ಸ್ಪೂನ್. ಈಗ ಪಾನಿಪುರಿ ಮಸಾಲ ಪೌಡರ್ ತಂದಿದ್ವಿ, ಅದನ್ನು 1 ಸ್ಪೂನಷ್ಟು ಹಾಕ್ಕೊಂಡ್ವಿ. ನಿಮಗೆ ಬೇಕಾಗಿದ್ದರೆ ಇನ್ನೂ ಜಾಸ್ತಿ ಮಸಾಲೆ ಬೇಕು ಅನಿಸಿದ್ರೆ ಇನ್ನೂ ಹೆಚ್ಚಿಗೆ ಹಾಕೋಬೋದು. ನಾವು ಸ್ವಲ್ಪ ಈ ಮಸಾಲೆಯನ್ನು ನಾವು ಆಲೂ ಸ್ಟಫ್ ಜೊತೆಗೂ ಸೇರಿಸಿದ್ರಿಂದ ಸೊ ಇಲ್ಲಿ 1 ಸ್ಪೂನ್ ಮಾತ್ರ ಹಾಕ್ಕೊಂಡ್ವಿ. ಅದ್ರ ಜೊತೆಗೆ ಸ್ವಲ್ಪ ಬೆಲ್ಲ, ಹುಳಿ ಜಾಸ್ತಿ ಆಗಬಾರ್ದು, ಬ್ಯಾಲೆನ್ಸ್ ಆಗಬೇಕು ಅಂತ ಹೇಳಿ 2 ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡ್ವಿ. ನಿಮ್ಗೆ ಬೇಕಾದರೆ ಒಂದು ಸಲ ಟೇಸ್ಟ್ ಮಾಡಿ ಉಪ್ಪು ಏನಾದ್ರು ಬೇಕಾಗಿದ್ದರೆ ಇನ್ನೊಂದು ಸಲ ಹಾಕ್ಕೊಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು, ನೀಟಾಗಿ ಎಲ್ಲನೂ ಕರಗೋ ಥರ ಬೆಲ್ಲ ಎಲ್ಲ ಕರಗಬೇಕು, ಸಾಲ್ಟು ಮಸಾಲೆ ಎಲ್ಲ ಚೆನ್ನಾಗಿ ಹರಡ್ಕೋಬೇಕು. ಸೊ ಇವಾಗ ಪಾನಿ ರೆಡಿಯಾಗಿದೆ. ಈಗ ಆಲೂ ಸ್ಟಫ್ ಮಾಡೋಣ. ಸೊ 3 ಸೀಟಿ ಹೊಡೆಸಿದ ಮೇಲೆ ಆಲೂ ಮತ್ತು ಕಡಲೆಕಾಳನ್ನು ನಾವು ಸಪ್ರೇಟಾಗಿ ತಗೊಂಡು ಆಲೂನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದ್ರ ಜೊತೆಗೆ ಕುದ್ದಿರುವಂಥ ಕಡಲೆಕಾಳನ್ನು ಹಾಕ್ತಾಯಿದ್ದೀವಿ. ಹಾಕಿ ಇದಕ್ಕೂ ಸ್ವಲ್ಪ ಜೀರಿಗೆ ಮತ್ತು ಧನಿಯಾದು ಹುರಿದು ಪುಡಿ ಮಾಡಿ ಇಟ್ಕೊಂಡಿರೋ ಮಸಾಲೆ ಹಾಕಿದ್ವಿ, 1 ಟೀ ಸ್ಪೂನಷ್ಟು ಅದು. ಅದ್ರ ಜೊತೆಗೆ ಅರ್ಧ ಟೀ ಸ್ಪೂನಷ್ಟು ಪಾನಿಪುರಿ ಮಸಾಲ ಹಾಕ್ಕೊಂಡ್ವಿ ಮತ್ತು 1 ಸ್ಪೂನಷ್ಟು ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದೀವಿ ಈಗ. ಮತ್ತು ಮೇಲ್ಗಡೆ ನೀವು ಕೊತ್ತಂಬರಿ ಇದ್ದರೆ ಕೊತ್ತಂಬರಿನ ಚೆನ್ನಾಗಿ ಉದುರಿಸ್ಕೋಬೋದು, ಚಿಕ್ಕದಾಗಿ ಪೀಸಸ್ ಮಾಡಿ. ಸ್ವಲ್ಪ ಕೆಂಪು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ವಿ, ಅಂದರೆ 1/2 ಟೀ ಸ್ಪೂನ್ ಅಷ್ಟೇ, ಯಾಕಂದರೆ ನಾವು 4 ಮೆಂಬರ್ಸ್ಗೋಸ್ಕರ ಮಾಡಿರೋದು ಸ್ಟಫು. ಸೊ 4 ಆಲೂಗಡ್ಡೆಗೆ ಅಷ್ಟು ಮಸಾಲೆ ಈಸ್ ಎನಫ್. ಆ್ಯಂಡ್ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿನ ಅದರಲ್ಲೇ ಮಿಕ್ಸ್ ಮಾಡ್ತೀವಿ. ಸೊ ಹಾಗೇನು ಮತ್ತೆ ಅದನ್ನು ಸಪ್ರೇಟಾಗಿ ಪೂರಿ ಒಳಗಡೆ ಹಾಕೊಳ್ಳೋಕ್ಕಿಂತ ಅದ್ರ ಜೊತೆ ಮಿಕ್ಸ್ ಮಾಡಿದ್ರೂ ಟೇಸ್ಟ್ ವೆರಿ ನೈಸ್. ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಸ್ಟಫು ರೆಡಿಯಾಗಿದೆ. ಆಮೇಲೆ ಸ್ವಲ್ಪ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ನಾವು ಪಾನಿ ಒಳಗಡೆನೂ ಹಾಕ್ಬೋದು. ಸೊ ಈರುಳ್ಳಿ ಎಷ್ಟು ಬಾಯಲ್ಲಿ ಬರುತ್ತೋ ಅಷ್ಟು ಚೆನ್ನಾಗಿ ಅನಿಸುತ್ತೆ ತಿನ್ನಬೇಕಾದ್ರೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಪಾನಿ ರೆಡಿಯಾಗಿದೆ, ಆಲೂ ಸ್ಟಫ್ ಕೂಡ ರೆಡಿಯಾಗಿದೆ, ಸೇವ್ ಕೂಡ ಇತ್ತು ನಮ್ಮ ಹತ್ರ. ಸೊ ಇವಾಗ ಪೂರಿಯನ್ನು ನಾವು ಆಚೆ ಕಡೆಯಿಂದ ತರಿಸಿದ್ವಿ, ತುಂಬಾ ಕ್ರಿಸ್ಪಿ ಆ್ಯಂಡ್ ತುಂಬ ಸಖತ್ ಟೇಸ್ಟಿಯಾಗಿತ್ತು. ಬೇಸಿಗೆ ದಿನದಲ್ಲಿ ಸ್ನ್ಯಾಕ್ಸ್ ಟೈಮ್ಗೆ ಇದೊಂದು ಮಸ್ಟ್ ಟ್ರೈ ಸ್ನ್ಯಾಕ್ಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ತಿನ್ನೋಕ್ಕೆ. ಹೊರಗಡೆ ಇವುಗಳನ್ನ ತಿನ್ನೋದು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು, ಯಾಕಂದರೆ ಮನೆಯಲ್ಲೇ ನಾವು ಟೇಸ್ಟಿಯಾಗಿ ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದೆ ಅನ್ಕೋತೀನಿ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಪ್ಲೀಸ್ ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸೊ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ, ನಿಮ್ಮ ಸಪೋರ್ಟನ್ನು ತೋರಿಸಿ ಲೈಕ್ ಮಾಡೋ ಮುಖಾಂತರ. ಆ್ಯಂಡ್ ಇದೇ ಥರದ ವೀಡಿಯೋಸ್ಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.